ಇವತ್ತಿನ ಅರೌಂಡಸ್ ನ ಟ್ರಾವೆಲ್ ಸ್ಟೋರಿ ಬಂದು ಮಹಾನಂದಿ. ಇವತ್ತು ನಾವು ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯ ಮಹಾನಂದಿ ಕ್ಷೇತ್ರದಲ್ಲಿ ಇದ್ವಿ. ಇಲ್ಲಿನ ವಿಶೇಷತೆ ಅಂದ್ರೇನೆ ಇಲ್ಲಿನ 3 ಕಲ್ಯಾಣಿಗಳು. ವರ್ಷದ 365 ದಿನ ಕೂಡ ಸೇಮ್ ಒಂದೇ ಲೆವೆಲ್ ನ ವಾಟರ್ ಇಲ್ಲಿ ಇರುತ್ತೆ. ಮತ್ತೆ ಇದು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆಗಿರುತ್ತೆ. ಮಹಾನಂದಿ ಕ್ಷೇತ್ರದಲ್ಲಿ ಶಿವಲಿಂಗವನ್ನು ಉತ್ತದ ಆಕಾರದಲ್ಲಿ ಪೂಜೆ ಮಾಡ್ತಾರೆ. ಇದಕ್ಕೋಸ್ಕರನೇ ನಮ್ಮ ಪುರಾಣದಲ್ಲಿ ಒಂದು ಸ್ಟೋರಿ ಇದೆ. ಅದೇನಂದ್ರೆ ನಂದ ಮಹರ್ಷಿ ಅನ್ನೋರು ಇಲ್ಲಿ ತಪಸ್ ಮಾಡ್ಬೇಕಾದ್ರೆ ಅವರ ಸುತ್ತ ಒಂದು ಉತ್ತ ಬೆಳ್ಕೊಂಡಿರುತ್ತೆ. ಆ ಹುತ್ತಕ್ಕೆ ಒಂದು ಹಸು ಯಾವಾಗ್ಲೂ ಬಂದು ಹಾಲನ್ನ ಹಿರಿತಾ ಇರುತ್ತೆ. ಇದನ್ನು ನೋಡಿದಂತ ರಾಜ ತುಂಬಾ ಅಚ್ಚರಿಯಿಂದ ಆ ಹುತ್ತದಲ್ಲಿ ಏನಿದೆ ಅಂತ ತಿಳಿದಕ್ಕೋಸ್ಕರ ಆ ಹುತ್ತನ ಹೊಡಿತಾರೆ. ಅದ್ರೊಳಗಡೆ ಶಿವಲಿಂಗ ಇರುತ್ತೆ. ಸೇಮ್ ಹೆಂಗಿರುತ್ತೆ ಅಂದ್ರೆ ವಾಲ್ಮೀಕ ರೂಪದಲ್ಲಿ ಇರುತ್ತೆ. ವಾಲ್ಮೀಕ ಅಂದ್ರೆ ಹುತ್ತ. ಈ ಕ್ಷೇತ್ರನ ವಾಲ್ಮೀಕ ಕ್ಷೇತ್ರ ಅಂತ ಕೂಡ ಕರೀತಾರೆ. ಆಗ ಆ ರಾಜ ಅದರಿಂದ ಭಕ್ತಿಗೊಳಗಾಗಿ ಇಲ್ಲಿ ಒಂದು ದೇವಸ್ಥಾನನ ಕಟ್ದ ಅನ್ನೋದು ಸ್ಥಳ ಪುರಾಣ. ಇಲ್ಲಿ ಈ ಕಲ್ಯಾಣಿಗಳಿಗೆ ನೀರು ಕೂಡ ಅದೇ ಲಿಂಗದ ಕೆಳಗಡೆಯಿಂದ ಬರ್ತಾ ಇದೆ ಅಂತ ನಂಬಿಕೆ ಇದೆ. ಮತ್ತೆ ಇಲ್ಲಿನ ಈ ಕಲ್ಯಾಣಿಯ ನೀರು ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ. ಇದರಿಂದ ಚರ್ಮ ವ್ಯಾಧಿಗಳಿಗೆ ರಾಮಬಾಣ ಅಂತ ಕೂಡ ಹೇಳ್ತಾರೆ. ಮತ್ತೆ ದೇವಸ್ಥಾನದ ಸುತ್ತಲಿನ 3000 ಎಕರೆಗಳಿಗೆ ಈ ಕಲ್ಯಾಣಿಯ ನೀರೇ ಮೂಲ ಆಧಾರ ಸ್ತಂಭವಾಗಿದೆ. ವರ್ಷದ 365 ದಿನ ಕೂಡ ಇದೇ ಮಟ್ಟದ ನೀರಿರುತ್ತೆ. ಯಾವಾಗ್ಲೂ ನೀರು ಬರ್ತಾನೆ ಇರುತ್ತೆ. ಕುಡಿಯೋ ನೀರು ಕೂಡ ಇದೇ ಆಗಿರುತ್ತೆ. ತುಂಬಾ ಸ್ಪಷ್ಟವಾದ ನೀರು ಇಲ್ಲಿ ಸಿಗುತ್ತೆ. ಇನ್ನ ಮಹಾನಂದಿ ದೇವಸ್ಥಾನದ ವಾಸ್ತುಶಿಲ್ಪ ಹಾಗೂ ಇದನ್ನ ಯಾರು ಕಟ್ಟಿಸಿದ್ರು ಅಂತ ನೋಡೋದಾದ್ರೆ ನಮ್ಮ ಚಾಲುಕ್ಯ ಸಾಮ್ರಾಜ್ಯದ ಮುಖ್ಯ ದೊರೆಗಳಲ್ಲಿ ಒಬ್ಬರಾದಂತಹ ವಿನಯಾದಿತ್ಯರವರು ಇದನ್ನು ಕಟ್ಟಿಸ್ತಾರೆ. ದೇವಸ್ಥಾನದ ಪುಷ್ಕರಣಿ ಹಾಗೂ ಮುಖ್ಯ ಗೋಪುರ ಕೂಡ ಇವರ ಕಾಲದಲ್ಲೇ ಜೀರ್ಣೋದ್ಧಾರ ಆಗುತ್ತೆ. ಇವರ ನಂತರ ಇಲ್ಲಿ ಲೋಕಲ್ ರಾಜರಾದಂತಹ ಕಾಕತೀಯ ಡೈನಸ್ಟಿ ಅವರು ಕೂಡ ಇದನ್ನ ಸ್ವಲ್ಪ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುವಂತಹ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಮಹಾನಂದಿ ದೇವಸ್ಥಾನ ಹೊಂದಿದೆ. ಇನ್ನು ಮಹಾನಂದಿ ದೇವಸ್ಥಾನಕ್ಕೆ ನೀವು ಬರೋದಾದ್ರೆ ಒಂದು ಸೂಚನೆ ಕೊಡಕ್ ಇಷ್ಟಪಡ್ತೀವಿ. ಏನಂದ್ರೆ ನೀವು ದೇವಸ್ಥಾನದೊಳಗಡೆ ಯಾವುದೇ ರೀತಿಯ ಮೊಬೈಲ್ ನ ಕೂಡ ಅವರು ಅಲೋ ಮಾಡಲ್ಲ. ನೀವು ಅದನ್ನ ಹೋಗ್ಬೇಕಂದ್ರೆ ಯಾವ್ದನ್ನ ಒಂದು ಲಾಕರ್ ಅಲ್ಲಿ ಇಡಬೇಕು. ಬೆಸ್ಟ್ ಆಪ್ಷನ್ ಏನಂದ್ರೆ ನೀವು ನಿಮ್ಮ ಸ್ವಂತ ಕಾರುಗಳಲ್ಲಿ ಬಂದಿದ್ರೆ ಅದ್ರಲ್ಲೇ ಬಿಟ್ಟು ಬರೋದು ಬೆಟರು. ಮತ್ತೆ ನೀವು ಯಾವುದೇ ಬ್ಯಾಗ್ ಏನು ತಂದಿದ್ರು ಕೂಡ ಅದನ್ನ ನೀವು ಟೋಕನ್ ತಗೊಳ್ಬೇಕಾಗುತ್ತೆ. ಅವರು ಲಾಕರ್ ಅಲ್ಲಿ ಇಟ್ಬಿಟ್ಟು ಮತ್ತೆ ಶಾಂಪೂ ಸೋಪು ಏನು ಬಿಡಲ್ಲ. ಒಳಗಡೆ ನೀವು ಸ್ನಾನ ಮಾಡ್ತೀರಿ ಅಂದ್ರೂ ಹೋಗ್ಬೇಕು. ಮತ್ತೆ ಕ್ಲೀನ್ ಆಗಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ನೀರು ತುಂಬಾ ಅಷ್ಟೇ ಕ್ಲೀನ್ ಆಗಿದೆ. ನೀವು ಕೂಡ ಅದೇ ರೀತಿ ಕ್ಲೀನ್ ನ ಮೈಂಟೈನ್ ಮಾಡಿ. ಆದ್ರೆ ಮಹಾನಂದಿಗೆ ಬರೋದ್ ಮಾತ್ರ ಮಿಸ್ ಮಾಡಬೇಡಿ. ಇದೊಂದು ಒಳ್ಳೆ ಕ್ಷೇತ್ರ. ಮತ್ತೆ ನಿಮ್ಗೂ ಕೂಡ ಪುಣ್ಯ ಬರುತ್ತೆ.